ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಾಹಿತ್ಯ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ, ನಮ್ಮ ಅಪ್ಪನಿಗೆ ಹುಷಾರಾಗಲಿ, ನಮ್ಮ ಮನೆ ನಮ್ಮ ತವ್ರ ಮನೆಗೆ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಬೇಡ್ಕೊಳ್ತಾ ಇರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮತ್ತೆ ಮನೆಗೆ ಬಂದು ಅನುರಾಧ ಮೇಡಮ್ ಅವರು ಮತ್ತು ಸಾಹಿತ್ಯ ಮಾತಾಡ್ತಾ ಇರ್ತಾರೆ. ಕರ್ಣ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇರ್ತಾಳೆ ಸಾಹಿತ್ಯ. ಇಲ್ಲಮ್ಮ, ನನ್ನ ತುಂಬಾ ಒಳ್ಳೆಯವನು ನಮ್ಮ ಕರ್ಣ ಅಂತ ಹೇಳ್ತಾ ಇರ್ತಾಳೆ ರಾಧಂಗೆ. ಆದರೆ ಒಳ್ಳೆಯವನಾಗಿದ್ದರೆ ಈ ಥರ ಕೆಲಸ ಏನೂ ಮಾಡ್ತಾ ಇರಲಿಲ್ಲ ಅವನು ಅಮ್ಮ ಮೇಡಮ್ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ, ಅವನು ತುಂಬ ಒಳ್ಳೆಯವನು ಅಂತ ಹೇಳ್ತಾ ಇರ್ತಾಳೆ. ಇಲ್ಲ, ಒಳ್ಳೆಯವನಾಗಿದ್ದರೆ ಈ ಥರ ಮಾಡೋಕ್ಕೆ ಹೇಗೆ ಸಾಧ್ಯ, ನೀವೇ ಹೇಳಿ ಮೇಡಮ್ ಅಂತ ಇರ್ತಾಳೆ. ಈ ಕಡೆ ನೋಡಿದರೆ ಕರುಣ ನಿನ್ನೆ ಯಾರೆಲ್ಲ ಏನೇನು ಎಲ್ಲ ಸಾಹಿತ್ಯನಿಗೆ ಮತ್ತು ಕರುಣನಿಗೆ ಅವಮಾನ ಮಾಡಿರ್ತಾರೋ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಕರ್ಣ ನೋಡಿ ಏನಕ್ಕೆ ಬಂದಿದ್ದೀನಿ ಅಂತ ನಿಮಗೂ ಆಲ್ರೆಡಿ ಗೊತ್ತಿದೆ, ಯಾಕಂತ ಗೊತ್ತಾಯ್ತು. ಇಲ್ಲಪ್ಪ ಕರ್ಣ, ತಪ್ಪಾಯಿತು, ಸಾರಿ, ನಮ್ಮ ಬಾಯಿ ತಪ್ಪಿ ಹೇಳಿಬಿಟ್ವಿ ಅನಿಸುತ್ತೆ. ಓಹೋ ಹೌದಾ, ಬಾಯಿ ತಪ್ಪಿ ಬರುತ್ತಾ? ಇನ್ನೊಬ್ಬರ ಮಕ್ಕಳದ್ದು ಕೇಳುವಾಗ ಬಾಯಿ ತಪ್ಪಿ ಬರುತ್ತೆ, ಅದೇ ನಿಮ್ಮ ಮಕ್ಕಳದ್ದು ಕೇಳುವಾಗ ಬಾಯಿ ತಪ್ಪಿ ಬರಲ್ಲ ಅಲ್ವಾ ಅಂತ ಇರ್ತಾನೆ ಕರುಣ. ಇಲ್ಲ ಅಪ್ಪ, ಏನಾಯ್ತು ಇವಾಗ, ನಾನು ಏನು ಯಾರು ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಅಂತ ಕೇಳ್ತಾನೆ. ಹೌದಪ್ಪ ಕರ್ಣ, ಏನೋ ಬಾಯಿ ತಪ್ಪಿ ಬಂತು, ಸಾರಿ ಅಪ್ಪ, ನಾನು ಏನು ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ. ನೀವು ಈಗ ಬಂದುಬಿಟ್ಟು ನಮ್ಮ ಮನೆಗೆ ಬಂದು ಗಿಫ್ಟ್ ಕೊಟ್ಟು ಚೆನ್ನಾಗಿರ್ರಿ, ತುಂಬ ಒಳ್ಳೆಯವಳು ಅಂತ ಹೇಳಬೇಕು. ಸಾಹಿತ್ಯ ತುಂಬ ಒಳ್ಳೆಯವಳು ಅಂತ ನೀವು ಹೇಳಬೇಕು, ಮತ್ತು ನಮಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗಬೇಕು ಅಂತ ಅವ್ರಿಗೆ ಹೇಳ್ತಾ ಇರ್ತಾನೆ. ಆವಾಗ ಏನೋ ನಾವು ಬರಬೇಕಾ, ನಾವೇನಕ್ಕೆ ನಿಮ್ಮ ಮನೆಗೆ ಬರಬೇಕು, ಗಿಫ್ಟ್ ಎಲ್ಲ ತರಬೇಕೆ? ಆಗಲ್ಲಪ್ಪ, ನಮ್ಮ ಕೈಲಿಂದ ಆಗಲ್ಲ ಅಂದರೆ ಗೊತ್ತಲ್ಲ ಅಂತ ಹೇಳ್ಬಿಡ್ತಾನೆ ಕರುಣ. ಹಾಗಾಗಿ ಕರುಣ ಮತ್ತು ಗಿಫ್ಟು ಅವನೇ ಕೊಟ್ಬಿಟ್ಟು ಇದನ್ನು ನೀವು ತೊಗೊಂಬಂದ್ಬಿಟ್ಟು ಚೆನ್ನಾಗಿರ್ರಿ ಅಂತ ಹೇಳಬೇಕು. ಹೇಳಿಲ್ಲ ಅಂದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಲ್ವಾ ಅಂತ ಹೇಳಿಬಿಟ್ಟು ಹೊರಡ್ತಾ ಇರ್ತಾನೆ. ಅಷ್ಟರಲ್ಲಿ ಮತ್ತೆ ಇಬ್ಬರು ಬರ್ತಾ ಇರ್ತಾರೆ. ಏನು, ನಾವು ನಿಮ್ಮ ಮನೆಗೆ ಬರ್ತಾಯಿದ್ರೆ ನೀವು ನಮ್ಮ ಹತ್ರಕ್ಕೇ ಬರ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಅವ್ರ ಮುಂದ್ಗಡೆ ಹೋಗಿ, ನಿಮ್ಮ ಪಾರ್ಟ್ನರ್ಗೆ ನಾವು ಏನು ಹೇಳಬೇಕು ಅನ್ನೋದು ಕೂಡ ನಾನು ಹೇಳಿದ್ದೀನಿ, ನಿಮಗೆ ಹೇಳೋಂಥ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಕರ್ಣ ಅವ್ರಿಗೆ ಗಿಫ್ಟ್ ತೊಗೊಂಬಂದಿರೋದನ್ನು ಎಲ್ಲನೂ ಕೊಡ್ತಾ ಇರ್ತಾನೆ. ಏನು ಈ ಥರ ಮಾತಾಡ್ತಾ ನೀನು, ಏನು ಹೇಳಬೇಕು ನಾವು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ಅವರು. ಆದರೆ ಕರುಣ, ನೋಡು, ಅದೇ ಥರ ನೀವು ಹೇಳಬೇಕು, ನಾನು ಎಲ್ಲ ಹೇಳಿಬಿಟ್ಟು ಬಂದಿದ್ದೀನಿ ಅಂತಾಳೆ. ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.